ಶೆಟ್ಟಿ ಅವರೇ, ನೀವು ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಯೂಟ್ಯೂಬ್ ಅಲ್ಲಿ ತುಂಬಾ ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿಮ್ಗೆ ಇವತ್ತು ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಏನ್ ಚಾಲೆಂಜ್? ನಾಟಿ ಕೋಳಿ ಸಾಂಬಾರು ನೀವು ಮಸಾಲ ರುಬ್ದಿರೇನೆ ಮಿಕ್ಸಿಯಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡಿ ತೋರಿಸ್ಬೇಕು. ಮಸಾಲ ರುಬ್ದಿರೇನೆ ನಾಟಿ ಕೋಳಿ ಸಾರು ಮಾಡ್ಬೇಕು. ಆಮೇಲೆ ನಮ್ಮ ಬೆಂಗಳೂರಲ್ಲಿ ತುಂಬಾ ಬ್ಯಾಚಲರ್ಸ್ ಇರ್ತಾರೆ, ಅವ್ರಿಗೆ ಒಂದು ಇದನ್ನ ಕೊಡಬೇಕು. ಯಾಕಂದ್ರೆ ಅವ್ರು ಮಿಕ್ಸಿ ಇರಲ್ಲ, ಏನೂ ಇರಲ್ಲ ಹತ್ರ. ಅದಕ್ಕೆ ನಾಟಿ ಕೋಳಿ ಸಾಂಬಾರು ಮಸಾಲ ರುಬ್ದಿರೇನ ಯಾವ ತರ ಮಾಡಿ ತೋರಿಸ್ತಾರೆ. ಇವತ್ತು ಚಾಲೆಂಜ್ ಕೊಡ್ತೀನಿ, ನೀವು ಅದನ್ನ ಮಾಡಿ ತೋರಿಸ್ಬೇಕು ಇವತ್ತು. ನೋಡಿ ಸ್ನೇಹಿತರೆ, ಇವತ್ತು ಮಸಾಲ ರುಬ್ದಿರೇನೆ ನಾಟಿ ಕೋಳಿ ಸಾರು ಮಾಡ್ತಾ ಇದ್ವಿ. ತಾವು ನೋಡಿ ತಿನ್ನಿ ಮಜಾ ಮಾಡಿ. ಹಾಯ್ ಸ್ನೇಹಿತರೆ, ನಮಸ್ಕಾರ. ಬೆಂಗಳೂರಲ್ಲಿ ಕ್ಲೈಮೇಟ್ ಚಿಲ್ ಅಂತಿದೆ, ಮಳೆ ಬರ್ತಾ ಇದೆ. ಅದೇ ಥರ ಇವತ್ತು ಬಿಸಿ ಬಿಸಿ ನಾಟಿ ಕೋಳಿ ಸಾರು, ಬಿಸಿ ಬಿಸಿ ಇಡ್ಲಿ, ಏನು ಹೇಳಿ ನಾಟಿ ಕೋಳಿ ಸಾರು ಮಾಡೋಣ. ಪ್ಲಸ್ ಇನ್ನೊಂದು ಏನಪ್ಪ, ನಾಟಿ ಕೋಳಿ ಸೂಪ್, ಎರಡೂ ಒಂದೇ ವೀಡಿಯೋದಲ್ಲಿ ಮಾಡೋಣ. ಏನಂತೀರಾ? ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ಗೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿದೆ. ಮಡಿಕೆಯಲ್ಲಿ ಮಾಡುವಂಥ ಅಡುಗೆ ಪ್ರತಿಯೊಂದು ಆರೋಗ್ಯಕರವಂಥ ಅಡುಗೆ. ಬಿಸಿ ಬಿಸಿ 2 ಸ್ಪೂನ್ ಎಣ್ಣೆ, ಚಕ್ಕೆ, ಲವಂಗ, ಸೋಂಪು, ಸಾಂಬಾರು, ಈರುಳ್ಳಿ, ಟೇಸ್ಟು ಸಖತ್ತಾಗಿರುತ್ತೆ, ಆರೋಗ್ಯನ ಸೂಪರ್. ಅದೇ ಥರ ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಟೊಮೊಟೊ, ಸ್ವಲ್ಪ ಪುದೀನ ಸೊಪ್ಪು, ಅಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನಾಟಿ ಕೋಳಿ ಒಡ್ಸ್ಕೊಂಬಂದಿರೋ ನಾಟಿ ಕೋಳಿ ಹಾಕಿ ಚೆನ್ನಾಗಿ ತಿರುಗಿಸಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೆ ಒಂದು ಸಲ ತಿರುಗಿಸಿ, ಸ್ವಲ್ಪ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ ಅಷ್ಟು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ, ಸ್ವಲ್ಪ ನೀರು ಹಾಕಿ ಬೆಂದಿದ ಮೇಲೆ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು, ರೆಡಿ ಆಯಿತು ನಾಟಿ ಕೋಳಿ ನೀರು ಸಾರು. ಖಂಡಿತವಾಗ್ಲೂ ಮಸಾಲ ರುಬ್ಬಂಗಿಲ್ಲ, ಏನು ರುಬ್ಬಂಗಿಲ್ಲ, ಚಟಪಟ ಮುಗಿದೋಯ್ತು ನಾಟಿ ಕೋಳಿ ಸಾರು. ಈಗ ತಿನ್ನೋದೇ ಸಮಯ ಶುರುವಾಗಿದೆ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.